ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗುವಂತ ಒಂದು ಕಳವಳಕಾರಿ ಸಂಗತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಸಾಧಾರಣವಾಗಿ 30-35% ಪೇಷಂಟ್ಗಳು ಚಿಕ್ಕ ವಯಸ್ಸಿನಿಂದ ಹೃದಯಾಘಾತ ಆಗಿ ಬರ್ತಾ ಇದ್ದಾರೆ. ಮುಖ್ಯವಾದ ಕಾರಣ ಬೀಡಿ ಸಿಗರೇಟ್ ಸೇದುವ ಹವ್ಯಾಸ ಜಾಸ್ತಿ ಆಗಿದೆ, ಮಾದಕ ವಸ್ತುಗಳನ್ನು ಯೂಸ್ ಮಾಡೋ ಹವ್ಯಾಸ ಜಾಸ್ತಿ ಆಗಿದೆ, ನಿದ್ದೆ ಕಡಿಮೆ ಆಗಿದೆ, ಮತ್ತು ಜಾಬ್ನಲ್ಲಿ ಟಾರ್ಗೆಟ್ಸ್ ಬಂದಿದೆ. ಇದೆಲ್ಲ ಕಾರಣದಿಂದಾಗಿ ಹೃದಯಾಘಾತಗಳು ಆಗ್ತಾ ಇರಬಹುದು. ಇದರ ಜೊತೆಗೆ ನಾವು ತಿನ್ನುವ ಆಹಾರದಲ್ಲೂ ವ್ಯತ್ಯಾಸ ಆಗ್ತಾ ಇದೆ, ಬೊಜ್ಜು ಜಾಸ್ತಿ ಆಗ್ತಾ ಇದೆ. ಎಕ್ಸೆಸ್ ವರ್ಕೌಟ್ ಅಂತ ಮಾಡ್ತೀವಿ, ಅದನ್ನು ಮಾಡಬಾರ್ದು. ಮಿತ ವ್ಯಾಯಾಮ ಇರಬೇಕು. ಸೊ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತೊಗೊಳೋದ್ರಿಂದನೂ ಹಾರ್ಟಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಉಂಟು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಆ ರೀತಿ ಅಡಿಕ್ಷನ್ ಆಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಕೆಟಕಲಮೈನ್ಸ್ ಲೆವೆಲ್ಸ್ ಜಾಸ್ತಿ ಆಗಿ BP ಜಾಸ್ತಿ ಆಗಿ ಹೃದಯಕ್ಕೆ ಎಫೆಕ್ಟ್ ಆಗೋ ಚಾನ್ಸ್ ಇದೆ. ನಾವಾಗೆ ಯಾವುದೇ ಡಯಾಗ್ನೋಸ್ ಮಾಡಿ ನಾವಾಗೆ ಮೆಡಿಸಿನ್ ತೊಗೊಳ್ಳೋದು ತಪ್ಪು. ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡೋದ್ರಿಂದ ನಾವು ಇದನ್ನು ತಡೆ ಹಿಡಿಬೋದು ಅಂತ ನನ್ನ ಅನಿಸಿಕೆ.